ಸಾಕಾರವಾಗ್ತಾ ಇದೆ 5 ಶತಮಾನಗಳ ರಾಮ ಭಕ್ತರ ಕನಸು. ಜನವರಿ 22ನೇ ತಾರೀಕು ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಸಿದ್ಧತೆ ನಡೀತಾ ಇದೆ. ಶ್ರೀರಾಮ ವೈಭವಕ್ಕೆ ಕಾಯ್ತಾ ಇದೆ ಕೋಟ್ಯಂತರ ಭಕ್ತವೃಂದ. ಅಯೋಧ್ಯೆಯಲ್ಲಿ ಲೋಕಾರ್ಪಣೆಯ ತಯಾರಿ ಬಹಳ ಜೋರಾಗಿ ನಡೀತಾ ಇದೆ. ರಾಮ ಹೆಜ್ಜೆ ಇಟ್ಟಂಥ ಮಣ್ಣಿನ ಕಣದಲ್ಲೂ ಸದ್ಯ ಸಂಭ್ರಮ ಮನೆ ಮಾಡಿದೆ. ಗತ ವೈಭವಕ್ಕೆ ಮರಳ್ತಾ ಇದೆ ಶ್ರೀರಾಮನ ಅಯೋಧ್ಯ ನಗರಿ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋದು ಶ್ರೀರಾಮ ಭಕ್ತರ ಸುಮಾರು 5 ಶತಮಾನಗಳ ಕನಸು, ಸುಮಾರು 500 ವರ್ಷಗಳ ಕನಸು. ಇದೇ ಜನವರಿ 22ನೇ ತಾರೀಕು ರಾಮ ಭಕ್ತರ ಆ ಕನಸು ನನಸಾಗ್ತಾ ಇದೆ. ಇನ್ನು ಕೇವಲ 16 ದಿನಗಳು ಮಾತ್ರ ಬಾಕಿ ಇರೋದು ಅಯೋಧ್ಯೆಯಲ್ಲಿ ಶ್ರೀರಾಮನ ಗತ ವೈಭವ ಮರಳೋದಕ್ಕೆ. ಅಯೋಧ್ಯೆಯ ರಾಮ ಮಂದಿರ ಲೋಕಾರ್ಪಣೆ ಜನವರಿ 22ನೇ ತಾರೀಕು ಆಗ್ತಾ ಇದೆ. ಆವತ್ತು ರಾಮಲಲ್ಲಾ ಮೂರ್ತಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಈ ಅಯೋಧ್ಯ ಮಂದಿರದ ಲೋಕಾರ್ಪಣೆ 10 ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗ್ತಾ ಇದೆ. ಕೋಟ್ಯಂತರ ಜನ ಕಾಯ್ತಾ ಇರುವಂತಹ ಒಂದು ಸಮಯ ಇದು, ಸುಸಂದರ್ಭ ಇದು. ಸಾಕಷ್ಟು ವಿಶೇಷತೆಗಳಿಗೆ ಅಯೋಧ್ಯೆಯ ರಾಮ ಮಂದಿರ ಸಾಕ್ಷಿಯಾಗ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮ ಹೆಜ್ಜೆ ಇಟ್ಟಂತಹ ಸ್ಥಳ ಅಯೋಧ್ಯೆ. ಆ ಮಣ್ಣಿನ ಕಣದಲ್ಲೂ ಶ್ರೀರಾಮನ ಜಪ ಧ್ವನಿಸ್ತಾ ಇದೆ. ಜೊತೆಗೆ ಮಣ್ಣಿನ ಕಣದಲ್ಲೂ ಅಯೋಧ್ಯೆಯ ರಾಮ ಮಂದಿರದ ಲೋಕಾರ್ಪಣೆಯ ಸಂಭ್ರಮ ಮನೆ ಮಾಡಿದೆ. ನ್ಯೂಸ್ ಫಸ್ಟ್ ಕಳೆದ ಹಲವು ದಿನಗಳಿಂದ ಮೊಟ್ಟ ಮೊದಲ ಕನ್ನಡ ವಾಹಿನಿ ಅಯೋಧ್ಯೆಯ ಮಣ್ಣಿನಲ್ಲಿ ನಿಂತು ಅಲ್ಲಾಗ್ತಾ ಇರುವಂತಹ ತಯಾರಿಯ ಬಗ್ಗೆ ರಾಜ್ಯದ ಜನತೆಗೆ ತಿಳಿಸಿದಂತಹ ವಾಹಿನಿ ನಿಮ್ಮ ನ್ಯೂಸ್ ಫಸ್ಟ್ ವಾಹಿನಿ. ಆವತ್ತಿನಿಂದ ಕಂಟಿನ್ಯೂಸ್ ಆಗಿ ಅಯೋಧ್ಯೆಯಲ್ಲಿ ಆಗ್ತಾ ಇರುವಂತಹ ತಯಾರಿ, ಅಯೋಧ್ಯೆ ಮಣ್ಣಿನ ವಿಶೇಷತೆ, ಅಲ್ಲಿರುವಂತಹ ಹನುಮಾನ್ ಗಡಿ ಆಗಿರಬಹುದು ಅಥವಾ ದಶರಥನ ಮಹಲ್ ಆಗಿರಬಹುದು, ಕನಕ ಭವನ ಆಗಿರಬಹುದು, ಹೀಗೆ ಅಲ್ಲಿನ ಮಣ್ಣಿನಲ್ಲಿರುವಂತಹ ತ್ರೇತಾಯುಗಕ್ಕೆ ಸಂಬಂಧಪಟ್ಟಂತಹ ಹಲವು ವಿಶೇಷತೆಗಳ ಬಗ್ಗೆ ನ್ಯೂಸ್ ಫಸ್ಟ್ ವರದಿಯನ್ನ ಮಾಡ್ತಾನೆ ಇದೆ. ಅಲ್ಲಿ ಪ್ರತಿನಿತ್ಯ ಆಗ್ತಾ ಇರುವಂತಹ ಬೆಳವಣಿಗೆ, ಪ್ರತಿನಿತ್ಯ ಆಗ್ತಾ ಇರುವಂತಹ ತಯಾರಿಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ತನ್ನ ಗ್ರೌಂಡ್ ರಿಪೋರ್ಟ್ ಮೂಲಕ ನ್ಯೂಸ್ ಫಸ್ಟ್ ನಿಮ್ಮವರೆಗೂ ಅಯೋಧ್ಯೆಯಿಂದ ತಲುಪಿಸುತ್ತಿದೆ. ನಾನಾ ಭಾಗಗಳಿಂದ ತಮ್ಮದೇ ರೀತಿಯಲ್ಲಿ ಅಯೋಧ್ಯೆಯಲ್ಲಿ ಭಕ್ತರು ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ಭಕ್ತರು ನೀಡುತ್ತಿದ್ದಾರೆ. ಮಾರ್ಬಲ್ನಲ್ಲಿ ಶ್ರೀರಾಮನ ಬಾಲಮೂರ್ತಿಯ ವಿನ್ಯಾಸವನ್ನ ಮಾಡಲಾಗಿದೆ. ರಾಜಸ್ಥಾನದಲ್ಲಿ ಸಿದ್ಧವಾದಂತಹ ಮೂರ್ತಿ ಇದು. ಬಾಲರಾಮನ ಮೂರ್ತಿಯನ್ನ ತಯಾರು ಮಾಡಲಾಗಿದೆ. ಜೈಪುರದ ಶರ್ಮಾ ಅನ್ನುವಂಥವರು ಮೂರ್ತಿಯನ್ನ ಕೆತ್ತನೆ ಮಾಡಿದ್ದಾರೆ. ವಿಎಚ್ಪಿ ಕಚೇರಿಯ ಮುಂದೆ ರಾಮನ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನ ನಮ್ಮ ಪ್ರತಿನಿಧಿ ಜಗದೀಶ್ ಅಯೋಧ್ಯೆಯಿಂದಾನೇ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ರಾಮ ಪ್ರತಿಷ್ಠಾಪನೆ ನಡೆಯೋದಕ್ಕೆ ಇನ್ನೇನು ಕೆಲವೇ ದಿವಸಗಳು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ದೇಶದ ನಾನಾ ಭಾಗಗಳಿಂದಲೂ ಸಹಿತ ಬಹಳಷ್ಟು ಜನ ತಮ್ಮದೇ ಆದಂತಹ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ನನ್ನ ಹಿಂಭಾಗದಲ್ಲಿ ಕಾಣಿಸ್ತಾ ಇರುವಂತಹ ಮೂರ್ತಿ ಶ್ರೀರಾಮನ ಮೂರ್ತಿ, ಶ್ರೀರಾಮನ ಬಾಲಮೂರ್ತಿ. ಆ ಬಾಲಮೂರ್ತಿಯನ್ನ ತಾವು ಸಹಿತ ಏನಂದ್ರೆ ಅಯೋಧ್ಯೆಗೆ ಕೊಡಬೇಕು ಅನ್ನುವಂತಹ ಕಾರಣಕ್ಕಾಗಿ ರಾಜಸ್ಥಾನದ ಜೈಪುರದ ಶರ್ಮಾ ಅನ್ನುವಂತಹ ವ್ಯಕ್ತಿ ಅದ್ಭುತವಾದಂತಹ ಮೂರ್ತಿ ಕೆತ್ತನೆಯನ್ನ ಮಾಡಿ ಅಯೋಧ್ಯೆಗೆ ಕಳಿಸಿದ್ದಾರೆ. ಈ ಅಯೋಧ್ಯೆಗೆ ಕಳಿಸಿರ್ತಕ್ಕಂತಹ ಮೂರ್ತಿಯನ್ನ ಈಗ ಅಯೋಧ್ಯೆಯಲ್ಲಿ ಇಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ವಿಶ್ವ ಹಿಂದೂ ಪರಿಷತ್ನ ಕಚೇರಿಯ ಆವರಣದಲ್ಲಿ ಇದನ್ನ ಇಡಬೇಕು ಅನ್ನುವಂಥದ್ದು ಅವರ ಏನಂದ್ರೆ ಆಸೆ ಆಗಿತ್ತು. ಆ ಆಸೆಗೆ ಅನುಗುಣವಾಗಿ ಈ ಒಂದು ಮೂರ್ತಿಯನ್ನು ಇಡಲಾಗ್ತಿದೆ. ಅತ್ಯದ್ಭುತವಾದಂತಹ ಬಾಲ ಪ್ರತಿಮೆ. ರಾಮ ಏನಂದ್ರೆ ತನ್ನ ಚಿಕ್ಕ ವಯಸ್ಸಿನಲ್ಲಿ ಹೇಗಿದ್ದ, ಬಾಲಕನಾಗಿದ್ದಾಗ ಹೇಗಿದ್ದ, ಅವನನ್ನ ಅತ್ಯದ್ಭುತವಾಗಿ ಏನಂದ್ರೆ ಕಲ್ಲಿನಲ್ಲಿ, ಅದರಲ್ಲೂ ಸ್ಪೆಷಲಿ ಮಾರ್ಬಲ್ ನಲ್ಲಿ ಕೆತ್ತಿ ಕಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಅತ್ಯದ್ಭುತವಾದಂತಹ ವಿನ್ಯಾಸವನ್ನ ಮಾಡಿರುವಂತದ್ದು ನೋಡುವಂತವರಿಗೆ ಏನಂತಂದ್ರೆ ಖುಷಿಯನ್ನು ಕೊಡುವಂತಹ ರಾಮನ ಏನಂದ್ರೆ ಬಾಲರಾಮನ ಮೂರ್ತಿ ಆಗಿರುವಂತದ್ದು. ಅದನ್ನ ಈಗ ಹೊರಗಡೆ ತೆಗೆದು ಇಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಮೂರ್ತಿ ಸುಮಾರು 7.5 ಅಡಿ ಎತ್ತರ ಇರುವಂತದ್ದು, ಮತ್ತೆ ಅಗಲವಾಗಿ 3.5 ಇಂದ 4 ಅಡಿ ಏನಂದ್ರೆ ಅಗಲವಾಗಿರುವಂತದ್ದು. ಕೆಳಗಡೆ ಕಮಲದ ಹೂವಿನ ಮೇಲೆ ನಿಂತಿರತಕ್ಕಂತಹ ಬಾಲರಾಮ, ಅವನಿಗೆ ಅತ್ಯದ್ಭುತವಾದಂತಹ ಏನಂದ್ರೆ ಶೃಂಗಾರದ ರೀತಿಯಲ್ಲಿ
ತೋರಿಸ್ತಿರುವಂತದ್ದು ಮತ್ತು ಅದರ ಜೊತೆಗೆ ಅತ್ಯದ್ಭುತವಾಗಿ ಏನಂದ್ರೆ ವಿನ್ಯಾಸವನ್ನ ಮಾಡಿರುವಂತದ್ದು. ಈಗ ಈ ಒಂದು ಮೂರ್ತಿಯನ್ನ ಈಗ ಅಯೋಧ್ಯೆಗೆ ಬಂದಿದೆ. ಈ ಅಯೋಧ್ಯೆಗೆ ಬಂದಿರತಕ್ಕಂತಹ ಮೂರ್ತಿಯನ್ನ ಪ್ರತಿ ದಿವಸವೂ ಸಹಿತ ಇನ್ನು ಮುಂದೆ ಪೂಜೆ ಪುನಸ್ಕಾರಕ್ಕೆ, ಯಾಕಂದ್ರೆ ಕೇವಲ ರಾಮ ಅಂದ ತಕ್ಷಣ ಕೇವಲ ರಾಮ ಮಂದಿರದ ಒಳಗಡೆ ಮಾತ್ರ ಇಲ್ಲ, ರಾಮ ಮಂದಿರ ಒಳಗಡೆಯನ್ನ ಹೊರತುಪಡಿಸಿ ಬಹಳಷ್ಟು ಜನರಿಗೆ ಹೊರಗಡೆಯಿಂದನೂ ಸಹಿತ ದರ್ಶನವನ್ನ ಕೊಡ್ತಾನೆ, ಎಲ್ಲೆಲ್ಲೂ ಸಹಿತ ರಾಮನೇ ಅನ್ನುವಂತಹ ಸಂದೇಶವನ್ನ ಕೊಡುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಮೂರ್ತಿಗಳನ್ನ ಅಯೋಧ್ಯೆಯ ಹಲವು ಭಾಗಗಳಲ್ಲಿ ಇಡೋದಕ್ಕೆ ಏನಂದ್ರೆ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗ್ತಿದೆ. ಯಾಕಂದ್ರೆ ಬಹಳಷ್ಟು ಜನ ಭಕ್ತಾದಿಗಳು ತಮ್ಮ ತಮ್ಮ ಸೇವೆಯನ್ನ ಸಲ್ಲಿಸುವಂತದ್ದು, ಅವರವರ ಭಾವ ಭಕುತಿಗೆ ತಕ್ಕ ಹಾಗೆ ಏನಂದ್ರೆ ಕಳಿಸುವಂತಹ ಮೂರ್ತಿಗಳನ್ನ ಎಲ್ಲೂ ಸಹಿತ ಏನಂದ್ರೆ ಯಾವುದಕ್ಕೂ ದೂರ ಇರದೇ ಇರುವಂತಹ ಕಾರಣಕ್ಕಾಗಿ, ಯಾವುದನ್ನು ಹೊರಗಡೆ ಇಡಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಪ್ರತಿಯೊಂದು ಮೂರ್ತಿಗೂ ಸಹಿತ ಬೆಲೆಯನ್ನು ಕೊಡುವಂತಹ ಕಾರಣಕ್ಕಾಗಿ, ಪೂಜೆಯನ್ನ ಮಾಡುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ವ್ಯವಸ್ಥೆಯನ್ನು ಅಯೋಧ್ಯೆಯಲ್ಲಿ ಮಾಡಲಾಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಅಯೋಧ್ಯ. ನೋಡಿದ್ರಲ್ಲ, ಮಾರ್ಬಲ್ನಲ್ಲಿ ಮಾಡಿದಂತಹ ಬಾಲರಾಮನ ಮೂರ್ತಿಯನ್ನ. ಇನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ ಕಾರ್ಯ ಬಹಳ ಭರದಿಂದ ಸಾಗ್ತಾ ಇದೆ. ಕೊನೆಯ ಹಂತದ ಕಾಮಗಾರಿಗಳನ್ನ ಕಂಪ್ಲೀಟ್ ಮಾಡ್ತಿದ್ದಾರೆ. ಭವ್ಯ ರಾಮ ಮಂದಿರದ ನಿರ್ಮಾಣದಲ್ಲಿ ಹಲವರು ಭಾಗಿಯಾಗಿದ್ದಾರೆ. ಹಲವು ವಿಶೇಷತೆಗಳನ್ನ ಹೊಂದಿದೆ ಈ ರಾಮ ಮಂದಿರ. ತೀವ್ರವಾದಂತಹ ಭೂಕಂಪ ಬಂದರೂ ಈ ಮಂದಿರ ಅಲುಗಾಡುವುದಿಲ್ಲ. 3 ರಾಜ್ಯದ ಕಲ್ಲುಗಳನ್ನ ಬಳಸಿ ಈ ಮಂದಿರವನ್ನ ನಿರ್ಮಾಣ ಮಾಡಲಾಗ್ತಾ ಇರುವುದು ವಿಶೇಷ. ಈ ಬಗ್ಗೆ ಸ್ಥಳದಿಂದಲೇ ನಿಮ್ಮ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈ ಬಗ್ಗೆ ವಿವರವಾದಂತಹ ರಿಪೋರ್ಟ್ ಅನ್ನ ನೀಡಿದ್ದಾರೆ, ಬನ್ನಿ ನೋಡೋಣ. ನ್ಯೂಸ್ ಫಸ್ಟ್ ಕನ್ನಡ ತಂಡ ಈಗ ಅಯೋಧ್ಯೆಯ ಭವ್ಯ ದಿವ್ಯ ರಾಮ ಮಂದಿರದ ಮುಂಭಾಗದಲ್ಲಿದೆ. ನನ್ನ ಹಿಂಭಾಗದಲ್ಲಿ ಕಾಣ್ತಾ ಇರೋದೇ ಅಯೋಧ್ಯೆಯ ರಾಮ ಮಂದಿರ. ಮುಖ್ಯವಾಗಿ ಕಳೆದ 2-3 ವರ್ಷಗಳಿಂದ ರಾಮ ಮಂದಿರವನ್ನ ನಿರ್ಮಾಣ ಮಾಡೋ ಕಾರ್ಯ ನಡೀತಾ ಇತ್ತು. ಈಗ ಬಹುತೇಕ ನೆಲಮಾಡಿಯ ನಿರ್ಮಾಣ ಕಾರ್ಯ ಮುಗಿದಿದೆ. ಇದೇ ಜನವರಿ 22ನೇ ತಾರೀಕು ನೆಲಮಾಡಿಯಲ್ಲಿರುವ ಗರ್ಭಗುಡಿನಲ್ಲಿ ರಾಮ್ಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ದೇಶಾದ್ಯಂತ ಇರುವಂತಹ ಎಲ್ಲಾ ಗಣ್ಯರು, ಸಾಧು ಸಂತರು, ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಪ್ರಮುಖ ನಾಯಕರುಗಳೆಲ್ಲರೂ ಕೂಡ ಭಾಗವಹಿಸಲಿದ್ದಾರೆ. ಈಗ ಮುಖ್ಯವಾಗಿ ಮೊದಲನೇ ಮಾಡಿಯ ನಿರ್ಮಾಣ ಕಾರ್ಯ ಕೂಡ ಬಹುತೇಕ ಮುಗಿದಿದೆ. ಇನ್ನೇನಿದ್ರು ಕೂಡ 2ನೇ ಮಾಡಿಯ ನಿರ್ಮಾಣ ಕಾರ್ಯ ಆಗುವಂತದ್ದು ಮಾತ್ರ ಬಾಕಿ ಇದೆ. L&T ಕಂಪನಿ ರಾಮ ಮಂದಿರದ ನಿರ್ಮಾಣ ಕಾರ್ಯವನ್ನ ನಡೆಸ್ತಾ ಇದೆ. ಕರ್ನಾಟಕದಿಂದ ಕಲ್ಲುಗಳು, ಜೊತೆಗೆ ರಾಜಸ್ಥಾನದ ಬನ್ಸಿಪಹಡ್ನಿಂದ ಕಲ್ಲುಗಳು ಮತ್ತು ಉತ್ತರ ಪ್ರದೇಶದ ಮಿರ್ಜಾಪುರದಿಂದ ಕಲ್ಲುಗಳನ್ನು ತಂದು ದೇವಾಲಯವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಈಗ ಕಲ್ಲು ಕೆತ್ತನೆಯ ಕಾರ್ಯ ಕೂಡ ಇಲ್ಲೇ ನಡೆದಿದೆ. ಈ ಕೆತ್ತನೆಯಾದಂತಹ ಕಲ್ಲುಗಳನ್ನ ದೇವಾಲಯ ನಿರ್ಮಾಣದಲ್ಲಿ ಬಳಸಿಕೊಳ್ಳಲಾಗಿದೆ. ಮುಖ್ಯವಾಗಿ 21 ಲಕ್ಷ ಕ್ಯೂಬಿಕ್ ಅಡಿ ಕಲ್ಲುಗಳನ್ನ ಬಳಸಿ ಈ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಈ ರಾಮ ಮಂದಿರದ ನಿರ್ಮಾಣದಲ್ಲಿ ಹೆಚ್ಚಾಗಿ ಸಿಮೆಂಟ್ ಅನ್ನ ಮತ್ತು ಕಬ್ಬಿಣವನ್ನು ಕೂಡ ಬಳಸಿಲ್ಲ. ಸಿಮೆಂಟ್ ಮತ್ತು ಕಬ್ಬಿಣದ ಆಯುಷ್ಯ ಏನಿದ್ರು ಕೂಡ 50ರಿಂದ 100 ವರ್ಷ ಮಾತ್ರ. ಆದ್ರೆ ಕಲ್ಲುಗಳನ್ನ ಬಳಸಿ ದೇವಾಲಯ ನಿರ್ಮಾಣ ಮಾಡಿದ್ರೆ ಆ ದೇವಾಲಯ 1,000ದಿಂದ 1,500 ಬಾಳಿಕೆ ಬರುತ್ತೆ ಮತ್ತು ಗಟ್ಟಿಯಾಗಿ ಭದ್ರವಾಗಿ ಇರುತ್ತೆ. ಈ ಕಾರಣಕ್ಕಾಗಿ ರಾಮ ಮಂದಿರ ಮುಂದಿನ 1,000ದಿಂದ 1,500 ವರ್ಷ, 2,000 ವರ್ಷಗಳವರೆಗೂ ಕೂಡ ಭದ್ರವಾಗಿ ನೆಲೆಯೂರು ಇರಬೇಕು ಅನ್ನೋ ಕಾರಣಕ್ಕಾಗಿನೇ ಕಲ್ಲುಗಳನ್ನ ಬಳಸನೆ ದೇವಾಲಯವನ್ನ ನಿರ್ಮಾಣ ಮಾಡಿರುವಂತದ್ದು ವಿಶೇಷ. ಈಗ ಮುಖ್ಯವಾಗಿ ಈ ದೇವಾಲಯ ಮತ್ತು ದೇವಾಲಯದ 4 ಸುತ್ತಲೂ ಕೂಡ ಪ್ರಾಕಾರವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇಲ್ಲಿ ತಾವು ನೋಡಬಹುದು, ಈ ಭಾಗದಲ್ಲಿ ನಿರ್ಮಾಣ ಆಗ್ತಾ ಇರೋದು ಪ್ರಾಕಾರ. ಇದೇ ರೀತಿಯಾಗಿ 4 ಸುತ್ತಲೂ ಕೂಡ ಪ್ರಾಕಾರ ನಿರ್ಮಾಣ ಆಗುತ್ತೆ. ಈ ಪ್ರಾಕಾರ ಮತ್ತು ದೇವಾಲಯದ ಕಾಂಪ್ಲೆಕ್ಸ್ ನಲ್ಲಿ ಬೇರೆ ಬೇರೆ ದೇವಾಲಯಗಳನ್ನು ಕೂಡ ನಿರ್ಮಾಣ ಮಾಡಲಾಗುತ್ತೆ. 5 ದೇವಾಲಯಗಳನ್ನು ಕೂಡ ಈ ರಾಮ ಮಂದಿರದ ಪರಿಸರದಲ್ಲೇ ನಿರ್ಮಾಣ ಮಾಡಲಾಗುತ್ತೆ. ಈಗ ಒಟ್ಟು ಎಲ್ಲಾ ಅಭಿವೃದ್ಧಿ ಕಾಮಗಾರಿಗಳು, ಕೆಲಸ ಕಾರ್ಯಗಳು ಮುಗಿಲಿಕ್ಕೆ 2025ರ ಅಂತ್ಯದವರೆಗೂ ಕೂಡ ಸಮಯಾವಕಾಶ ಬೇಕಾಗಬಹುದು ಅನ್ನುವ ಮಾತನ್ನ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಹೇಳ್ತಾ ಇದೆ. ಈಗ ಇಲ್ಲಿ ಹಗಲು ರಾತ್ರಿ ಕೆಲಸ ಕಾರ್ಯಗಳು ನಡೀತವೆ. 3,000 ಕಾರ್ಮಿಕರು ಹಗಲು ರಾತ್ರಿ ದುಡಿತಾ ಇದ್ದಾರೆ. L&T ಕಂಪನಿ ಜೊತೆಗೆ ಟಾಟಾ ಕಂಪನಿ ಕೂಡ ಒಂದು ಆರ್ಕಿಟೆಕ್ಟ್ ನ ಡಿಸೈನ್ ಮಾಡ್ತಾ ಇದೆ. ಕನ್ಸಲ್ಟೆನ್ಸಿ ವರ್ಕ್ ಅನ್ನು ಕೂಡ ಟಾಟಾ ಕಂಪನಿ ಕೂಡ ಮಾಡ್ತಾ ಇದೆ. ಅಯೋಧ್ಯೆಯಲ್ಲಿ ದಿವ್ಯ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದೆ. ಈಗ ಜನವರಿ 22ನೇ ತಾರೀಕು ಗರ್ಭಗುಡಿಯಲ್ಲಿ ರಾಮ್ಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನಡೆಯೋದು ಮಾತ್ರ ಬಾಕಿ ಇದೆ. ಕ್ಯಾಮರಾಮನ್ ರಘು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಸ್ಥಳದಿಂದ. ಅಯೋಧ್ಯೆ ಬಗೆಗಿನ ಮತ್ತೊಂದು ವಿಶೇಷವಾದಂತಹ ಮಾಹಿತಿ ಏನ್ ಗೊತ್ತಾ? ಇದು ಹನುಮಾನ್ ರಾಜನಾಗಿ ನಿಂತಹ ಏಕೈಕ ಸ್ಥಾನ. 1000 ವರ್ಷಕ್ಕೂ ಹಳೆ ಹನುಮಾನ್ ಗರ್ಹಿ ದೇಗುಲ ಈ ಅಯೋಧ್ಯೆಯ ಮತ್ತೊಂದು ಪ್ರಮುಖ ವಿಶೇಷತೆ. ರಾಮ ದರ್ಶನಕ್ಕೂ ಮುನ್ನ ಹನುಮನ ದರ್ಶನ ಮಾಡುವುದು ಇಲ್ಲಿ ಕಡ್ಡಾಯ. ರಾಮ ಅಯೋಧ್ಯೆಗೆ ಹನುಮನನ್ನ ರಾಜನನ್ನಾಗಿಸಿದಂತಹ ಸ್ಥಳ ಇದು. ರಾಮ ಲವನಿಗೆ ತನ್ನ ಇಡೀ ಸಾಮ್ರಾಜ್ಯವನ್ನ ಒಪ್ಪಿಸ್ತಾನೆ. ಆದರೆ ಅಯೋಧ್ಯೆಗೆ ಹನುಮಂತನನ್ನ ರಾಜನಾಗಿ ನೇಮಕ ಮಾಡ್ತಾನೆ. ಆವತ್ತಿನಿಂದಲೂ ಅಯೋಧ್ಯೆಯ ಒಡೆಯ ಆಂಜನೇಯ. ಈ ಹನುಮಾನ್ ಗರ್ಹಿಯಿಂದಾನೇ ನಮ್ಮ ಪ್ರತಿನಿಧಿ ಜಗದೀಶ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಈ ದೇಶದಲ್ಲೇ ಹನುಮಂತ
ರಾಜನಾಗಿ ವಿರಾಜಮಾನವಾಗಿ ನಿಂತಿರತಕ್ಕಂತಹ ಸ್ಥಳ ಅಯೋಧ್ಯೆಯಲ್ಲಿರುವಂತಹ ಹನುಮಾನ್ ಘಡ್. ಈ ಹನುಮಾನ್ ಘಡ್ನಲ್ಲಿ ಇದೇ ಒಂದು ಸ್ಥಳ, ಇದೇ ದೇವಸ್ಥಾನ. ಇದೇ ದೇವಸ್ಥಾನದಲ್ಲಿ ಹನುಮಾನ ಏನಂದ್ರೆ ರಾಜನಾಗಿದ್ದಾನೆ ಇಲ್ಲಿವರೆಗೂ ಸಹಿತ ಏನಂತಂದ್ರೆ ದೇವರಿಗೆ, ಅದರಲ್ಲೂ ಪ್ರಮುಖವಾಗಿ ಇಲ್ಲಿರುವಂತಹ ಭಕ್ತಾದಿಗಳಿಗೆ ದರ್ಶನವನ್ನ ಕೊಡೋದಕ್ಕೆ ಏನಂದ್ರೆ ಅವಾಗಿಂದನೂ ಸಹಿತ ಕಾದು ಕುಳಿತಿದ್ದಾನೆ, ಇಡೀ ಅಯೋಧ್ಯವನ್ನ ಕಾಪಾಡ್ತಿದ್ದಾನೆ ಅನ್ನುವಂತಹ ನಂಬಿಕೆ ಪ್ರತೀತಿ ಇಲ್ಲಿರುವಂತಹ ಜನರಲ್ಲಿದೆ. ಇದು ಏನಂದ್ರೆ ಇಲ್ಲಿರುವಂತಹ ಪೂಜಾರಿ ಅವರು ಹೇಳುವಂತದ್ದು, ಈ ಒಂದು ದೇವಸ್ಥಾನ ಇದೆಯಲ್ಲ ಸುಮಾರು 1000 ವರ್ಷಗಳಷ್ಟು ಹಳೆಯದಾದಂತಹ ಏನಂದ್ರೆ ಪುರಾತನವಾದಂತಹ ದೇವಸ್ಥಾನ. ಈ ಒಂದು ದೇವಸ್ಥಾನದ ವಿಶೇಷನೇ ಇದು. ರಾಮ ಮಂದಿರಕ್ಕೆ ದರ್ಶನವನ್ನು ಹೋಗಬೇಕು, ಶ್ರೀರಾಮನಿಗೆ ಏನಂದ್ರೆ ನೀವು ದರ್ಶನವನ್ನ ಪಡಿಬೇಕು ಅಂದ್ರೆ ಮೊದಲು ನೀವು ದರ್ಶನವನ್ನ ಪಡಿಬೇಕಾಗಿರುವಂತದ್ದು ಇದೇ ಹನುಮಾನ. ಯಾಕಂದ್ರೆ ರಾಮನ ಭಕ್ತ ಆಗಿರುವಂತಹ ಕಾರಣಕ್ಕಾಗಿ ರಾಮನ ಸೇವಕನಾಗಿ ನಾನು ಇಲ್ಲೇ ಉಳ್ಕೊಳ್ತೀನಿ ಅನ್ನುವಂಥದ್ದು ಆಗಿರಬಹುದು. ಹಾಗಾಗಿ ಭಕ್ತಾದಿಗಳು ಮೊದಲು ಬಂದು ಇಲ್ಲಿ ಅಂದ್ರೆ ಪೂಜೆ ಪುನಸ್ಕಾರವನ್ನ ಮಾಡ್ತಾರೆ, ತದನಂತರ ಇಲ್ಲಿಂದ ಹೊರಡ್ತಾರೆ. ಮತ್ತೆ ಇದರ ಪುರಾತನವಾದಂತಹ ದೇವಸ್ಥಾನ ಅನ್ನೋದಕ್ಕೆ ಇಲ್ಲಿರುವಂತಹ ಏನಂದ್ರೆ ಕಟ್ಟಡವನ್ನ ನೋಡಿದ್ರೆ, ಅಂದ್ರೆ ದೇವಸ್ಥಾನವನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಪುರಾತನ ಆಗಿರುವಂತದ್ದು. ಇಲ್ಲಿ ಸಂಪೂರ್ಣವಾದಂತಹ ರಾಮಾಯಣದ ಕೆಲವು ತುಣುಕುಗಳನ್ನ ಏನಂದ್ರೆ ಇಲ್ಲಿ ಚಿತ್ರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಏನಂದ್ರೆ ಇಡೀ ದೇವಸ್ಥಾನ ಒಂದು ಸುಮಾರು 60ರಿಂದ 70 ಅಡಿಯ ಮೇಲ್ಪಟ್ಟು ಇರುವಂತಹ ಜಾಗ ಇದು. ಅಂದ್ರೆ ಹನುಮಾನ್ ಘಡ್ ಮುಂಭಾಗದಲ್ಲಿ ನೀವೇನಾದ್ರೂ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಇಡೀ ದೇವಸ್ಥಾನವನ್ನ ನೋಡ್ಬೇಕು ಅಂತಂದ್ರೆ ಕನಿಷ್ಠ ಪಕ್ಷ ಒಂದು 120ರಿಂದ 150 ಮೆಟ್ಟಿಲುಗಳನ್ನ ಹತ್ತಿ ಮೇಲ್ಗಡೆ ಬರಬೇಕು. ತದನಂತರ ಇಲ್ಲಿ ಏನಂದ್ರೆ ದೇವರ ದರ್ಶನ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಈ ಒಂದು ಬಾಗಿಲಿನ ವಿಶೇಷ ಏನಂತಂದ್ರೆ ಹನುಮಾನ್ ಈ ಭಾಗದಿಂದ ಅಂದ್ರೆ ಸೂರ್ಯೋದಯದ ಭಾಗದ ಮೂಲಕವಾಗಿ ಏನಂತಂದ್ರೆ ಒಳಗಡೆ ಹೋಗಿರುವಂತಹ ಪ್ರತೀತಿ ಇದೆ ಅನ್ನುವಂತಹ ನಂಬಿಕೆಯು ಸಹಿತ ಇರುವಂತಹ ಕಾರಣಕ್ಕಾಗಿ ಈ ಒಂದು ಬಾಗಿಲ ಮೊದಲು ಬಂದು ದರ್ಶನವನ್ನ ಪಡ್ಕೊಳ್ತಾರೆ. ತದನಂತರ ಏನಂದ್ರೆ ಮುಂಭಾಗದಲ್ಲಿರುವಂತಹ ಮುಖವನ್ನ ದರ್ಶನ ಮಾಡೋದಕ್ಕೆ ಬಹಳಷ್ಟು ಜನ ಹೋಗ್ತಾರೆ. ಹಾಗಾಗಿ ನೀವು ಅಯೋಧ್ಯೆಯಲ್ಲಿ ಬರಬೇಕು ಅಂತಂದ್ರೆ ಒಂದೊಂದು ದೇವಸ್ಥಾನ, ಒಂದೊಂದು ರಸ್ತೆಗೂ ಸಹಿತ ತನ್ನದೇ ಆದಂತಹ ಇತಿಹಾಸವಿದೆ. ಈ ಇತಿಹಾಸವನ್ನ ನ್ಯೂಸ್ ಫಸ್ಟ್ ಕನ್ನಡಿಗರಿಗಾಗಿ ಅಯೋಧ್ಯದಿಂದನೇ ಗ್ರೌಂಡ್ ರಿಪೋರ್ಟ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಪ್ರತಿ ಕ್ಷಣದ ಮಾಹಿತಿ ಮತ್ತೆ ಪ್ರತಿ ಡೆವಲಪ್ಮೆಂಟ್ ಅಯೋಧ್ಯದ ಸಂಪೂರ್ಣ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ತಂಡ ಮಾಡುತ್ತೆ. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಅಯೋಧ್ಯ. ಈಗೇನು ಭವ್ಯ ದಿವ್ಯವಾದಂತಹ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ, ಈ ರಾಮ ಮಂದಿರದ ನೀಲನಕ್ಷೆ ಅಯೋಧ್ಯೆಯ ಆಂದೋಲನ ನಡೆಯುತ್ತಲ್ಲ ಆವತ್ತೇ ಸಿದ್ಧವಾಗಿತ್ತು. ಗುಜರಾತ್ನ ವಾಸ್ತುಶಿಲ್ಪಿಯಾಗಿರುವಂತಹ ಚಂದ್ರಕಾಂತ್ ಸೋಂಪುರ ಅವರು ನಕ್ಷೆಯನ್ನ ತಯಾರು ಮಾಡಿದ್ರು. ವಿಶ್ವ ಹಿಂದೂ ಮಹಾಸಭಾದ ಅಧ್ಯಕ್ಷರಿಗೆ ಆ ಆಂದೋಲನ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಅವರು 3 ನಕ್ಷೆಗಳನ್ನ ನೀಡಿರ್ತಾರೆ. ಈಗ ಅದೇ ನಕ್ಷೆಯಲ್ಲಿ ಒಂದನ್ನ ಫೈನಲ್ ಮಾಡಿ ಅಯೋಧ್ಯೆಯ ರಾಮ ಮಂದಿರವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಿ ಅದೇ ನಕ್ಷೆಯನ್ನ ಫೈನಲ್ ಮಾಡಲಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ, ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣವಾಗ್ತಾ ಇರೋದು. ಆ ರಾಮ ಮಂದಿರಕ್ಕೆ ಸಂಬಂಧಪಟ್ಟ ಹಾಗೆ ಲಭ್ಯವಾಗ್ತಾ ಇರುವಂತಹ ಬಹಳ ವಿಶೇಷವಾದಂತಹ ಮಾಹಿತಿ ಇದು. ಭಾವಚಿತ್ರಗಳಲ್ಲಿ ನೀವೇನು ಗಮನಿಸ್ತಾ ಇದ್ದೀರಿ, ಅದೇ ಸೋಂಪುರ ಫ್ಯಾಮಿಲಿ ಅವರೇ ಈ ರಾಮ ಮಂದಿರದ ನೀಲ ನಕ್ಷೆಯನ್ನ ತಯಾರು ಮಾಡಿಕೊಟ್ಟಂತವರು. ಅವರು ರೆಡಿ ಮಾಡಿಕೊಟ್ಟಂತಹ ಚಂದ್ರಕಾಂತ್ ಸೋಂಪುರ ಅವರ ಕುಟುಂಬದ ಭಾವಚಿತ್ರವನ್ನ ನೀವು ಗಮನಿಸ್ತಾ ಇದ್ದೀರಿ. ಸುಮಾರು 15 ತಲೆಮಾರಿನಿಂದ ಅವರ ಕುಟುಂಬ ಈ ಒಂದು ಕಾರ್ಯದಲ್ಲಿ ನಿರತವಾಗಿದೆ. ಅವರು ತಯಾರು ಮಾಡಿಕೊಟ್ಟಂತಹ ಒಂದು 3 ನೀಲನಕ್ಷೆ, ಯಾವಾಗ ಅಯೋಧ್ಯೆಯ ಆಂದೋಲನ 1990ರ ದಶಕದ ಆರಂಭದಲ್ಲಿ ಏನಾಯ್ತು ಆ ಸಂದರ್ಭದಲ್ಲಿ ಅವರು 3 ನೀಲನಕ್ಷೆಯನ್ನ ತಯಾರು ಮಾಡಿ ವಿಶ್ವ ಹಿಂದೂ ಮಹಾಸಭಾದ ಅಧ್ಯಕ್ಷರಿಗೆ ನೀಡಿದ್ರು. ಆ 3 ನೀಲನಕ್ಷೆಯಲ್ಲಿ ಒಂದು ನೀಲನಕ್ಷೆಯನ್ನ ಫೈನಲ್ ಮಾಡಿ ಅದರಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಿ ಈಗ ರಾಮ ಮಂದಿರವನ್ನ ನಿರ್ಮಾಣ ಮಾಡಿರೋದು. ಭವ್ಯವಾದಂತಹ ರಾಮ ಮಂದಿರ, ಅದರ ವಿನ್ಯಾಸ, ಅದರ ವಾಸ್ತುಶೈಲಿ ಎಲ್ಲರನ್ನ ಕೂಡ ಬೆರಗುಗೊಳಿಸ್ತಾ ಇದೆ. ಆಗ್ಲೇ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಇದ್ದಂತಹ ಮಾಹಿತಿಯನ್ನ ಕೂಡ ಗಮನಿಸಿದ್ರೆ, ಭೂಕಂಪ ಆದ್ರೂ ಕೂಡ ಅಲುಗಾಡದ ರೀತಿಯಲ್ಲಿ ಇದನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಹೇಳಿ. ಈ ಕಂಪ್ಲೀಟ್ ನೀಲನಕ್ಷೆ ಇದೆಯಲ್ಲ, ಇದು ಚಂದ್ರಕಾಂತ್ ಸೋಂಪುರ ಅವರು ಮಾಡಿಕೊಟ್ಟಂತಹ ಒಂದು ನೀಲನಕ್ಷೆ. ಅಯೋಧ್ಯೆಯ ರಾಮ ಮಂದಿರದ ವಿನ್ಯಾಸವನ್ನ ರೂಪಿಸಿದ್ದೇ ಸೋಂಪುರ ಫ್ಯಾಮಿಲಿಯವರು. ದೇವಾಲಯಗಳ ವಿನ್ಯಾಸ ಹಾಗೆ ನಿರ್ಮಾಣದಲ್ಲಿ ಬಹಳ ನಿಷ್ಣಾತರಾಗಿರುವಂತಹ ಕುಟುಂಬ ಅದು ಸೋಂಪುರರ ಕುಟುಂಬ. ಉತ್ತರ ಭಾರತದ ನಾಗರ ಶೈಲಿಯ ದೇವಾಲಯಗಳ ವಿನ್ಯಾಸದಲ್ಲಿ ಈ ಫ್ಯಾಮಿಲಿ ಬಹಳ ತಜ್ಞತೆಯನ್ನ ಪಡ್ಕೊಂಡಿದೆ. ತಲೆತಲಾಂತರಗಳಿಂದ ದೇವಾಲಯದ ವಿನ್ಯಾಸವನ್ನ ಮಾಡೋದೇ ಇವರ ವೃತ್ತಿ. ಅದನ್ನೇ ಇವರು ವೃತ್ತಿಯಾಗಿ ಮುಂದುವರಿಸಿಕೊಂಡು ಬಂದಿದ್ದಾರೆ. ಚಂದ್ರಕಾಂತ್ ಸೋಂಪುರ ಅವರು ಈ ಕುಟುಂಬದ 15ನೇ ತಲೆಮಾರಿನ ಶಿಲ್ಪಿ. ಚಂದ್ರಕಾಂತ್ರ ಪುತ್ರರು ಕೂಡ ಇದೇ ರೀತಿ ದೇವಾಲಯ ವಿನ್ಯಾಸದಲ್ಲಿ ಈಗ ತೊಡಗಿಕೊಂಡಿದ್ದಾರೆ. ಗುಜರಾತ್ ಹಾಗೆ ರಾಜಸ್ಥಾನದಲ್ಲಿ ಈ ಸೋಂಪುರ ಕುಟುಂಬಸ್ಥರು ವಾಸವಾಗಿರೋದು. ಈ ಸಮುದಾಯ ಕೆಲ ಕಟ್ಟುನಿಟ್ಟಿನ ನಿಯಮಗಳನ್ನ ಈಗಲೂ ಕೂಡ ಪಾಲನೆ ಮಾಡ್ಕೊಂಡು ಬರ್ತಾ ಇದೆ. ಆಹಾರದ ವಿಚಾರದಲ್ಲಿ ಈ ಸಮುದಾಯಕ್ಕೆ
ಹಲವು ನಿರ್ಬಂಧಗಳಿದ್ದಾವೆ. ಈರುಳ್ಳಿ ತಿನ್ನಬಾರ್ದು, ಬೆಳ್ಳುಳ್ಳಿ, ಸೌತೆಕಾಯಿ ಜೊತೆಗೆ ಕೆಲ ಧಾನ್ಯಗಳನ್ನ ಕೂಡ ಇವರು ಬಳಸೋದಿಲ್ಲ. 5ನೇ ಶತಮಾನದಿಂದಲೂ ಕೂಡ ದೇವಾಲಯದ ವಿನ್ಯಾಸ ಕಾರ್ಯವನ್ನ ಮಾಡ್ತಾ ಇದ್ರು. ನಿರ್ಮಾಣಕ್ಕೆ ಕೊಡುಗೆಯನ್ನ ಕೂಡ ಕೊಟ್ಟಿದ್ದಾರೆ. ದೇಶಾದ್ಯಂತ ಸುಮಾರು 200ಕ್ಕೂ ಹೆಚ್ಚು ದೇಗುಲದ ವಾಸ್ತುಶಿಲ್ಪವನ್ನ ವಿನ್ಯಾಸ ಮಾಡಿದ್ದಾರೆ ಈ ಕುಟುಂಬ. ಚಂದ್ರಕಾಂತ್ ಅಜ್ಜ PO ಸೋಂಪುರ ಅವರು ಕೂಡ ಆರ್ಕಿಟೆಕ್ಟ್ ಆಗಿದ್ರು. ಜೊತೆಗೆ 1949ರಲ್ಲಿ ಗುಜರಾತ್ನಲ್ಲಿ ಸೋಮನಾಥ ಮಂದಿರ ಪುನರುಜ್ಜೀವನಗೊಳ್ಳುತ್ತೆ. ಸೋಮನಾಥೇಶ್ವರನ ದೇವಾಲಯವನ್ನ ವಿನ್ಯಾಸ ಮಾಡಿದ್ದು ಕೂಡ ಚಂದ್ರಕಾಂತ್ ಸೋಂಪುರ ಅವರ ಅಜ್ಜ PO ಸೋಂಪುರ ಅವರು. ಅಕ್ಷರಧಾಮ ದೇವಾಲಯದ ಸಂಕೀರ್ಣ, ಮುಂಬೈನ ಸ್ವಾಮಿನಾರಾಯಣ, ಕೋಲ್ಕತ್ತಾದ ಬಿರ್ಲಾ ಮಂದಿರ ಸೇರಿದಂತೆ ವಿದೇಶಗಳಲ್ಲೂ ಕೂಡ ದೇಗುಲ ವಿನ್ಯಾಸವನ್ನ ಇವರು ಮಾಡಿದ್ದಾರೆ. 32 ವರ್ಷಗಳ ಹಿಂದೆಯೇ ರಾಮ ಮಂದಿರದ 3 ನಕ್ಷೆಯನ್ನ ಸಿದ್ಧಪಡಿಸಲಾಗಿತ್ತು. ಹಿಂದೂ ಮಹಾಸಭಾದ ಮುಖ್ಯಸ್ಥರಾಗಿದ್ದಂತಹ ಅಶೋಕ್ ಸಿಂಘಾಲ್ ಅವರ ಜೊತೆ ಸೇರಿ ಚಂದ್ರಕಾಂತ್ ಸೋಂಪುರ ಅವರು ಕೆಲಸವನ್ನ ಆರಂಭ ಮಾಡಿದ್ರು. ರಾಮ ಮಂದಿರ ನಿರ್ಮಾಣದ ಭೂಮಿಯ ಅಳತೆಯನ್ನ ಕೂಡ ಆಗ ಮಾಡೋದಕ್ಕೆ ಅವಕಾಶ ಆಗಿರಲಿಲ್ಲ. ಆ ಸಂದರ್ಭದಲ್ಲೇ ದೇಗುಲಕ್ಕೆ ಸಂಬಂಧಪಟ್ಟಂತಹ 3 ವಿನ್ಯಾಸಗಳನ್ನ ಚಂದ್ರಕಾಂತ್ ಸೋಂಪುರ ಅವರು ಸಿದ್ಧಪಡಿಸಿದ್ರು. ಈಗ ಅದರಲ್ಲೇ ಒಂದು ವಿನ್ಯಾಸಕ್ಕೆ ಕೆಲ ಮಾರ್ಪಾಡುಗಳನ್ನ ಮಾಡಿ ಅದನ್ನೇ ಫೈನಲ್ ಮಾಡಲಾಗಿದೆ. ಚಂದ್ರಕಾಂತ್ ಸೋಂಪುರ ಅವರ ಮಕ್ಕಳಾದಂತಹ ಆಶೀಶ್ ನಿಖಿಲ್ ಈ ಯೋಜನೆಯನ್ನ ನವೀಕರಣಗೊಳಿಸಿದ್ದಾರೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಸ್ವಾಗತಕ್ಕೆ ಅದ್ಧೂರಿ ಸಿದ್ಧತೆ ನಡೆದಿದೆ. ರಾಮ ಮಂದಿರದ ಕಾರಿಡಾರ್ನಲ್ಲಿ ಮಹಾದ್ವಾರದ ನಿರ್ಮಾಣವನ್ನ ಮಾಡಲಾಗ್ತಾ ಇದೆ. 11 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಮಹಾದ್ವಾರ ಇದು. 2 ಕಡೆಗಳಲ್ಲಿ ಜೈಪುರದ ಕಲ್ಲುಗಳಿಂದ ಗೋಪುರದ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ರಾಮ ಮಂದಿರ ಕಾರಿಡಾರ್ನ ಮೆರುಗನ್ನ ಈ 2 ಗೋಪುರಗಳು ಹೆಚ್ಚಿಸ್ತಾ ಇವೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಜಗದೀಶ್ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಅಯೋಧ್ಯೆಯ ರಾಮ ಮಂದಿರವನ್ನ ವೀಕ್ಷಣೆ ಮಾಡೋದಕ್ಕೆ ಬರೋರಿಗೆ ಮತ್ತೊಂದು ಆಕರ್ಷಣೀಯ ಸ್ಥಳ ಅಂತಂದ್ರೆ ಈ ಒಂದು ಕಾರಿಡಾರ್ನ ಮುಂಭಾಗದಲ್ಲಿರುವಂತಹ ಗೋಪುರ. ನನ್ನ ಹಿಂಭಾಗದಲ್ಲಿರುವಂತಹ ಗೋಪುರ ಇದು. ನೀವು ರಾಮ ಮಂದಿರದ ಒಳಗಡೆ ಎಂಟ್ರಿಯನ್ನು ಕೊಡ್ಬೇಕಂತಂದ್ರೆ ರಾಮ ಕಾರಿಡಾರ್ ಏನ್ ಮಾಡ್ತಾ ಇದಾರಲ್ಲ ಅದರ ಮುಂಭಾಗದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ 2 ಗೋಪುರಗಳು, ಎಡಬಲಿ ಒಂದು ಮತ್ತೆ ಬಲಬದಿ ಒಂದು, 2 ಗೋಪುರಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇದಕ್ಕಾಗಿ ಬರೋಬ್ಬರಿ 11 ಕೋಟಿ ರೂಪಾಯಿಗಳನ್ನ ವೆಚ್ಚವನ್ನ ಮಾಡಲಾಗ್ತಾ ಇದೆ. ಅಷ್ಟು ವಿನ್ಯಾಸವಾಗಿ, ಅಷ್ಟೊಂದು ಏನಂದ್ರೆ ಕುಸರಿ ಕಲೆಯ ಮೂಲಕವಾಗಿ ಈ ಒಂದು ಗೋಪುರಗಳನ್ನ ವಿನ್ಯಾಸವನ್ನ ಮಾಡಲಾಗ್ತಾ ಇರುವಂತದ್ದು. ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ನೀವು ಯಾವುದೇ ಒಂದು ಕ್ಷಣವನ್ನ ಸಹಿತ ನೋಡಿದ್ರು ಸಹಿತ, ಯಾವ ಭಾಗವನ್ನ ನೋಡಿದ್ರು ಸಹಿತ ಅಯೋಧ್ಯೆಯಲ್ಲಿ ಅದು ತುಂಬಾ ಅದ್ಭುತವಾಗಿ ಆಕರ್ಷಣೀಯವಾಗಿ ಕಾಣಿಸಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಅಯೋಧ್ಯೆಯ ರಾಮ ಮಂದಿರದ ಟ್ರಸ್ಟ್ ಈ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಅದಕ್ಕಾಗಿ ಅವರು ಬಳಕೆ ಮಾಡ್ಕೊಳ್ತಾ ಇರುವಂತದ್ದು ರಾಜಸ್ಥಾನದಲ್ಲಿರುವಂತಹ ಜೈಪುರದಿಂದ ತಂದಿರತಕ್ಕಂತಹ ಕಲ್ಲುಗಳನ್ನ, ಆ ಕಲ್ಲುಗಳ ವಿನ್ಯಾಸವನ್ನ ಸಹಿತ ಈಗಾಗಲೇ ಮಾಡ್ಲಾಗ್ತಾ ಇರುವಂತದ್ದು. ಅದರ ಜೊತೆಗೆ ಆ ಗೋಪುರಗಳನ್ನ ಬೇರೆ ಕಡೆಗೆ ಕೆತ್ತನೆಯನ್ನ ಮಾಡಿ ಇಲ್ಲಿಗೆ ತಂದು ಅದನ್ನ ಫಿಕ್ಸ್ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಅತ್ಯದ್ಭುತವಾದಂತಹ ಒಟ್ಟು 10 ಮತ್ತು 12 ಅಡಿ ಉದ್ದಗಲದ ಈ ಒಂದು ಗೋಪುರದ ವಿನ್ಯಾಸ ಬಹಳಷ್ಟು ಆಕರ್ಷಣೀಯವಾಗಿದೆ. ಇದು ಎಲ್ಲರಿಗೂ ಸಹಿತ ಅತ್ಯದ್ಭುತವಾಗಿ ಆಕರ್ಷಣೆ ಆಗುತ್ತೆ ಅನ್ನುವಂತಹ ವಿಚಾರದಲ್ಲಿ ಈಗಾಗಲೇ ಕೆತ್ತನೆ ಶುರು ಆಗಿದೆ. ಮತ್ತೊಂದು ಕಡೆಗೆ ಏನಂದ್ರೆ ಈ ನೀವು ಒಂದು ಕಾರಿಡಾರ್ ನ ಒಳಗಡೆ ಎಂಟ್ರಿ ಕೊಡಬೇಕು ಅಂದ್ರೆ ನಿಮಗೆ ಫಸ್ಟ್ ಲುಕ್ ಸಿಗುವಂತದ್ದೇ ಈ ಗೋಪುರಗಳದು. ಆ ಮೇಲ್ಗಡೆಯಿಂದ ನೋಡಿದ್ರೆ ಸಹಿತ ಗೊತ್ತಾಗುತ್ತೆ. ಸುಮಾರು 25 ಅಡಿಗಳಷ್ಟು ಉದ್ದವಾಗಿರ್ತಕ್ಕಂತಹ ಗೋಪುರ. ಈ ಗೋಪುರದಲ್ಲಿ ಕೆಳಗಡೆ ಬರ್ತಾ ಹೋದ್ರೂ ಸಹಿತ ನಿಮ್ಗೆ ಒಳಗಡೆಗೆ ಒಂದ್ ರೀತಿಯ ಹಳೆ ಕಾಲದ ಮಂಟಪದ ರೀತಿಯಲ್ಲಿ ಒಳಗಡೆ ವಿನ್ಯಾಸ ಕಾಣಿಸುತ್ತೆ. ಈ ಮಂಟಪದಲ್ಲಿ ನಿಂತ್ಕೊಂಡ್ರು ಸಹಿತ ಅಷ್ಟು ಅದ್ಭುತವಾದಂತಹ ಆಕರ್ಷಣೆ ಸಿಗುವಂತಹ ಜಾಗ. ಈ ರೀತಿಯಾದಂತಹ ಒಂದೊಂದು ಚಿಕ್ಕ ಚಿಕ್ಕ ವಿಚಾರದಲ್ಲೂ ಸಹಿತ ಅಯೋಧ್ಯೆಯ ರಾಮ ಮಂದಿರದ ಟ್ರಸ್ಟ್ ಎಲ್ಲಾ ರೀತಿಯ ನಾವು ಅದ್ಭುತವಾದಂತಹ ಕಲೆ ಜನರಿಗೆ ಕೊಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ವಿನ್ಯಾಸವನ್ನ ಮಾಡಲಾಗ್ತಿದೆ ಅನ್ನುವಂಥದ್ದು. ಕ್ಯಾಮೆರಾ ಪರ್ಸನ್ ರಘು ಜೊತೆಗೆ ಜಗದೀಶ್ ಕಶ್ಯಪೂರ್, ನ್ಯೂಸ್ ಫಸ್ಟ್, ಅಯೋಧ್ಯ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕೆಲವೇ ದಿನಗಳು ಬಾಕಿ ಇರೋದು. ಈಗಾಗಲೇ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡೋಕೆ ಮುಖ್ಯ ಮೂರ್ತಿಯಾಗಿ ಕನ್ನಡಿಗ ಶಿಲ್ಪಿ ಕೆತ್ತಿರುವಂತಹ ರಾಮಲಲ್ಲಾನ ಮೂರ್ತಿ ಆಯ್ಕೆಯಾಗಿದೆ. ಇದರ ಬೆನ್ನಲ್ಲೇ ಮತ್ತೋರ್ವ ಕನ್ನಡಿಗನಿಂದ ಕರ್ನಾಟಕದ ಮತ್ತೊಂದು ವಸ್ತುವನ್ನ ಆಯ್ಕೆ ಮಾಡಲಾಗಿದೆ. ರಾಮ ಮಂದಿರದ ಸುತ್ತ ಭದ್ರತೆ ಕೂಡ ಬಹಳ ಮುಖ್ಯವಾದದ್ದು. ರಾಮ ಮಂದಿರಕ್ಕೆ ಬಂದು ಹೋಗುವವರ ಮೇಲೆ ನಿಗಾ ಇಡುವುದಕ್ಕೆ ಸೂಕ್ತ ಭದ್ರತೆಯ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಇದಕ್ಕಾಗಿ ಟೆಲಿಸ್ಕೋಪ್ ಹಾಗೆ ಬೈನಾಕ್ಯುಲರ್ಗಳನ್ನ ಕೂಡ ಅಳವಡಿಸಲಾಗ್ತಾ ಇದೆ. ಉಡುಪಿಯ ವಿಜ್ಞಾನಿ ಆರ್ ಮನೋಹರ್ ಅವರು ತಯಾರಿಸಿರುವಂತಹ US ಪೇಟೆಂಟ್ ಹೊಂದಿರುವಂತಹ ಟೆಲಿಸ್ಕೋಪ್ಗಳನ್ನ ಆಯ್ಕೆ ಮಾಡಲಾಗಿದೆ. ಈಗಾಗಲೇ ಭದ್ರತಾ ವಿಭಾಗದಿಂದ 50 ಬೈನಾಕ್ಯುಲರ್ಗಳಿಗೆ ಆರ್ಡರ್ ಕೂಡ ಸಿಕ್ಕಿದೆ. ಅದು 25 ಪೀಸ್ ಕಳ್ಸಾಯಿತು. 3-4 ದಿವಸ ಅವರಿಗೆ ತಲುಪಾಗಿದೆ. ಇನ್ನೂ 50 ಬೇಕು. ಅದು ಇನ್ನೂ ಲಾಂಗ್ ರೇಂಜ್ ಇದು. ಆ ಥರದ್ದೊಂದು 25, ಇನ್ನು 50 ಲಾಂಗ್ ರೇಂಜ್ ಇದು ಬೇಕು ಅವರಿಗೆ.
ಅದು 12x50 12x ಮ್ಯಾಗ್ನಿಫಿಕೇಷನ್ ಅಂತೇಳಿ, ಕಣ್ಣಿಗಿಂತ 12 ಅದು ಬೇಕಾದಷ್ಟು. ಚಂದ್ರನ ಗುಡಿ ಎಲ್ಲ ಕಾಣ್ತದೆ, ಜನರು ನೋಡಲಿಕ್ಕೆಲ್ಲ ಬೇಕಾದಷ್ಟು ಪವರ್ ಅಂತ ಹೇಳ್ತೇವೆ ನಾವು. ಕಣ್ಣಿಗಿಂತ ಎಷ್ಟೊಂದು ವಸ್ತು ಕಾಣ್ತದೆ. ಅದು ಒಂದು 10x ಜಾಸ್ತಿ, 8x ಎಲ್ಲ ಪ್ರಯೋಜನ ಇಲ್ಲ. ಜರ್ಮನಿದು 8x ಇದೆ, ಸಣ್ಣ ಟ್ಯೂಬ್ ಇದು, 1 ಫೀಟ್ ಒಳಗಿರ್ಬೋದು. ಅದಕ್ಕೆ 35,000. ನಮ್ಮದು 10,000 ಆಗ್ತದೆ. ಅಡ್ವಾನ್ಸ್ ಸ್ವಲ್ಪ 1.5 ಫೀಟ್ ಇರ್ತದೆ ನಮ್ಮದು. ಅದೇ ದೊಡ್ಡ ವಿಷಯ ಅಲ್ಲ, 1.5 ಫೀಟ್ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದಲ್ಲ, ಪಾಕೆಟಲ್ಲಿ ಕುರ್ಕೋಬೇಕಂತಿಲ್ಲ ಅಲ್ಲ. ಅದು ನಮ್ದು ದೊಡ್ಡ ಲೆನ್ಸ್ 50mm, ಅವ್ರು ಯೂಸ್ ಮಾಡೋ 22mm 50mm ಲೆನ್ಸ್ ಅಲ್ಲ. ಅದು ಡಿಫೆನ್ಸ್ದವರು ನಮ್ಮ ಕಂಪನಿ ಕಾಂಟ್ಯಾಕ್ಟ್ ಮಾಡಿದ್ದು, ಅವ್ರಿಗೆಲ್ಲ ಸಪ್ಲೈ ಮಾಡ್ತಾಯಿದ್ದೇವೆ ನಾವು. ಅವರು ನಮ್ಮದು ಹೆಸರು ಕೊಡ್ತಾರೆ, ನಮ್ಮದು ಎಸ್ಟಾಬ್ಲಿಷ್ಡ್ ಪರ್ಸನ್, ಡಿಫೆನ್ಸ್ ಎಸ್ಟಾಬ್ಲಿಷ್ ಸಪ್ಲೈಯರ್, ಫೀಲ್ಡ್ ಕಿಂಗ್ ಆಪ್ಟಿಕ್ಸ್. ಕನ್ನಡಿಗ ಆರ್ ಮನೋಹರ್ ಅವರು ತಯಾರಿಸಿರುವಂತಹ ಟೆಲಿಸ್ಕೋಪ್ ಸದ್ಯ ಅಯೋಧ್ಯೆಯಲ್ಲಿ ಭದ್ರತೆಗೆ ಆಯ್ಕೆಯಾಗಿರುವುದು. 1.5 ಫೀಟ್ ಉದ್ದದ 25 ಟೆಲಿಸ್ಕೋಪ್ ಅನ್ನ ಈಗಾಗಲೇ ಅಯೋಧ್ಯೆಗೆ ರವಾನೆ ಮಾಡಲಾಗಿದೆ. ಭದ್ರತಾ ವಿಭಾಗದಿಂದ ಇನ್ನೂ 50 ಬೈನಾಕ್ಯುಲರ್ಗಳಿಗೆ ಆರ್ಡರ್ ಕೂಡ ಬಂದಿದೆ. ಈ ಸೆಕ್ಯೂರಿಟಿ ಟೆಲಿಸ್ಕೋಪ್ ರಿಪೇರಿ ಮಾಡೋದು ಬಹಳ ಸುಲಭ, ಇದು ಇದರ ವಿಶೇಷತೆ. ಜೊತೆಗೆ ಟೆಲಿಸ್ಕೋಪ್ ಬೈನಾಕ್ಯುಲರ್ ಹೆಚ್ಚಿನ ಪ್ರದೇಶವನ್ನ ಕವರ್ ಮಾಡುತ್ತವೆ. ಟೆಲಿಸ್ಕೋಪ್ ಫೋಕಸಿಂಗ್ ಹಾಗೆ ಒಳ್ಳೆಯ ಕ್ಲಾರಿಟಿಯನ್ನ ಇದು ಬಹಳ ಚೆನ್ನಾಗಿ ಹೊಂದಿದೆ. ಹಾಗೆ ಬೇರೆ ದೇಶಗಳ ಟೆಲಿಸ್ಕೋಪ್ಗೆ 8 ಪವರ್ ಇದ್ರೆ ಇದಕ್ಕೆ 12 ಪವರ್ ಇದೆ. ಇದರಲ್ಲಿ ಶಾರ್ಪ್ ಇಮೇಜಸ್ ಕೂಡ ಬರುತ್ತೆ, ತುಂಬಾ ಫೋಕಸಿಂಗ್ ಸಿಗುತ್ತೆ. ಟೆಲಿಸ್ಕೋಪ್ ಎಲ್ಲಿಗೆ ಬೇಕಾದರೂ ತೆಗೆದುಕೊಂಡು ಹೋಗಬಹುದು, ಅಷ್ಟು ಈಸಿಯಾಗಿ ಅದನ್ನ ಕ್ಯಾರಿ ಮಾಡಬಹುದು. ಇನ್ನು ಕ್ಯಾಮೆರಾ ತರಹ ಪವರ್ ಯಾವಾಗ ಬೇಕಾದರೂ ಇದನ್ನ ಬದಲಿಸುವುದಕ್ಕೂ ಕೂಡ ಇದರಲ್ಲಿ ಅವಕಾಶ ಇದೆ. ಈ ಟೆಲಿಸ್ಕೋಪ್ನಿಂದ ಕಣ್ಣಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಜೊತೆಗೆ ಇದನ್ನ ಬಹಳ ರೀಸನಬಲ್ ಪ್ರೈಸ್ನಲ್ಲಿ ಮನೋಹರ್ ಅವರು ಅದನ್ನ ತಯಾರು ಮಾಡ್ತಾ ಇರೋದ್ರಿಂದ ಇದರ ಕ್ವಾಲಿಟಿ ಜೊತೆಗೆ ಇದರ ಒಂದು ಇದು ಅಷ್ಟು ಚೆನ್ನಾಗಿ ಬಳಕೆ ಮಾಡೋದಕ್ಕೆ ಆಗುವಂತಹ ಕಾರಣಕ್ಕಾಗಿ ಅಯೋಧ್ಯೆಯಲ್ಲಿ ಭದ್ರತೆಗಾಗಿ ಮನೋಹರ್ ಅವರು ತಯಾರು ಮಾಡಿರುವಂತಹ ಈ ಟೆಲಿಸ್ಕೋಪ್ಗಳನ್ನ ಬೈನಾಕ್ಯುಲರ್ಗಳನ್ನ ಬಳಕೆ ಮಾಡಲಾಗ್ತಾ ಇದೆ. ಇನ್ನು ಜನವರಿ 22ನೇ ತಾರೀಕು ಅಯೋಧ್ಯೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರುವಂತಹ ನಿರೀಕ್ಷೆ ಇದೆ. ಹೀಗೆ ಬರುವಂತಹ ಭಕ್ತರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಅಯೋಧ್ಯೆಗೆ ಲಾರಿಗಳಲ್ಲಿ ಹರಿದು ಬರ್ತಾ ಇದೆ ಅಡುಗೆಯ ರೇಷನ್. ಲಾರಿಗಳಲ್ಲಿ ದಾಸೋಹಕ್ಕಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ರೇಷನ್ ಬಂದು ತಲುಪ್ತಾ ಇದೆ. ಅಕ್ಕಿ, ಗೋಧಿ, ರವೆ, ಎಣ್ಣೆ ಸೇರಿದಂತೆ ಹಲವು ಸಾಮಗ್ರಿಗಳು ದೇಣಿಗೆ ರೂಪದಲ್ಲಿ ಸದ್ಯ ಹರಿದು ಬರ್ತಾ ಇದೆ. ಇದಕ್ಕಾಗಿ ಇದನ್ನ ನೋಡ್ಕೊಳ್ಳೋದಕ್ಕೆ ಮೇಲುಸ್ತುವಾರಿಯನ್ನ ಕೂಡ ನೇಮಕ ಮಾಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಜಗದೀಶ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಮನ ಭಕ್ತರು ದೇಶಾದ್ಯಂತ ತಮಗೆ ಕೊಡಬೇಕಾಗಿರ್ತಕ್ಕಂತಹ ದಾನವನ್ನು ಕೊಡೋ ಸಲುವಾಗಿ ದೇಶಾದ್ಯಂತ ಬಹಳಷ್ಟು ರಾಜ್ಯಗಳಿಂದ ಕೆಲವು ವಸ್ತುಗಳನ್ನ ಕಳಿಸ್ತಿದ್ದಾರೆ. ಈಗ ನಾನು ನಿಂತಿರುವಂತಹ ಸ್ಥಳದಲ್ಲೂ ಸಹಿತ ನೀವು ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿಯಾಗಿ ಏನಂತಂದ್ರೆ ಲಾರಿ ಗಟ್ಲೆ ದಾಸೋಹಕ್ಕೆ ಬೇಕಾಗಿರ್ತಕ್ಕಂತಹ ವಸ್ತುಗಳನ್ನ ಕಳಿಸ್ತಾ ಇರುವಂತದ್ದು ಅನ್ನ ದಾಸೋಹ ಮಾಡೋ ಸಲುವಾಗಿ. ಯಾಕಂದ್ರೆ ಲಕ್ಷಾಂತರ ಜನ 22ನೇ ತಾರೀಕು ಈ ರಾಮನನ್ನ ದರ್ಶನಕ್ಕೆ ಬರ್ತಾರೆ, ಪ್ರತಿಷ್ಠಾಪನೆ ದಿವಸ ಬರ್ತಾರೆ, ಅದಕ್ಕಿಂತ 4-5 ದಿವಸ ಮುಂಚಿತವಾಗೂ ಸಹಿತ ಇಲ್ಲಿ ಬರ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಎಲ್ಲ ಬಂದಂತವರಿಗೆ ಏನಂದ್ರೆ ಊಟದ ವ್ಯವಸ್ಥೆಗಾಗಿ ಬೇಕಾಗಿರ್ತಕ್ಕಂತಹ ವಸ್ತುಗಳನ್ನ, ಅದರಲ್ಲೂ ಪ್ರಮುಖವಾಗಿ ಎಣ್ಣೆ ಆಗಿರ್ಬೋದು, ಅಡಿಗೆ ಐಟಮ್ ಬೇಕಾಗಿರ್ತಕ್ಕಂತಹ ಅಕ್ಕಿ, ಗೋಧಿ, ರವೆ ಸೇರಿದಂತೆ ಬಹಳಷ್ಟು ವಸ್ತುಗಳನ್ನ ಈಗಾಗಲೇ ಇದಕ್ಕೆ ಅಯೋಧ್ಯೆಗೆ ಕಳಿಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಈಗ ಈ ವಿಜುವಲ್ಸ್ ಇಲ್ಲಿ ನೋಡ್ತಾ ಇದ್ರಲ್ಲ, ಈ ವಿಜುವಲ್ಸ್ ಇಲ್ಲಿ ನೋಡ್ತಾ ಇರ್ತಕ್ಕಂತಹ ಏನಂದ್ರೆ ಲಾರಿ ಬಂದಿರುವಂತದ್ದು ಲಖಿಂಪುರದಿಂದ. ಈ ರೀತಿಯಾಗಿ ಏನಂತಂದ್ರೆ ಲಾರಿ ಮೂಲಕವಾಗಿ ಕಳಿಸ್ತಿದ್ದಾರೆ. ನೀವು ಸ್ಫೂರ್ತಿಯಾಗಿ ರಾಮ ಮಂದಿರದ ಒಂದು ಬ್ಯಾನರ್ ಗಳನ್ನ ಹಾಕಿ ಅದರ ಮೇಲೆ ಏನಂದ್ರೆ ಎಲ್ಲಿಂದ ಕಳಿಸ್ತಿದ್ದಾರೆ ಅನ್ನುವಂತಹ ಹೆಸರನ್ನ ಸಹಿತ ನಮೂದನೆ ಮಾಡ್ತಾರೆ. ಆದ ನಂತರ ಆ ಲಾರಿಯನ್ನ ಕಳಿಸ್ತಿದ್ದಾರೆ. ಇದು ಲಖಿಂಪುರದಿಂದ ಬಂದಿರತಕ್ಕಂತಹ ಲಾರಿ. ಇದೇ ರೀತಿಯಾಗಿ ಪ್ರತಿ ದಿವಸವೂ ಸಹಿತ ಸುಮಾರು 6ರಿಂದ 7 ಲಾರಿಗಳು ನಾನಾ ಭಾಗಗಳಿಂದ ಬರ್ತಾ ಇದಾವೆ. ನಮ್ಮ ಕರ್ನಾಟಕದಿಂದನೂ ಸಹಿತ ಕೆಲವೊಂದು ವಸ್ತುಗಳು ಬಂದಿದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಅಸ್ಸಾಂನಿಂದ ಏನಂದ್ರೆ ಸುಮಾರು ಒಂದು ಲಾರಿಯಷ್ಟು ಮಸಾಲೆ ಪದಾರ್ಥಗಳು ಸಹಿತ ಈ ಒಂದು ಏನಂದ್ರೆ ಅಯೋಧ್ಯೆಗೆ ಬರ್ತಾ ಇದೆ. ಹಾಗಾಗಿ ರಾಮನ ಭಕ್ತರುಗಳು ಒಂದೊಂದು ರೀತಿಯಲ್ಲಿ ತಮ್ಮದೇ ಆದಂತಹ ಸೇವೆಯನ್ನ ಸಲ್ಲಿಸೋ ಸಲುವಾಗಿ ಈ ರೀತಿಯಾದಂತಹ ಏನಂದ್ರೆ ವಸ್ತುಗಳನ್ನ ಕಳಿಸೋದು, ಮತ್ತೆ ಅದರ ಜೊತೆಗೆ ಕೆಲವೊಬ್ರು ಮೂರ್ತಿಗಳನ್ನ ಕಳಿಸ್ತಿದ್ದಾರೆ, ಕೆಲವೊಬ್ರು ಏನಂದ್ರೆ ಗಂಗಾ ಜಲಗಳನ್ನ ಕಳಿಸ್ತಿದ್ದಾರೆ, ಕೆಲವೊಬ್ರು ಊಟದ ವಸ್ತುಗಳನ್ನ ಕಳಿಸ್ತಿದ್ದಾರೆ, ಬಹಳಷ್ಟು ಜನ ಏನಂದ್ರೆ ಸ್ವೀಟ್ ಗಳನ್ನ ಕಳಿಸ್ತಿದ್ದಾರೆ. ನೀವು ರಾಜಸ್ಥಾನ ಮತ್ತೆ ಮಧ್ಯಪ್ರದೇಶದ ಭಾಗದ ಜನರಿಗೆ ನೋಡಿದ್ರೆ ದವಸ ಧಾನ್ಯಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದಾವೆ. ಅದರಲ್ಲೂ ಪ್ರಮುಖವಾಗಿ ರಾಜಸ್ಥಾನದ ಏನಂದ್ರೆ ಕುಸುರಿ ಕಲೆ ಇಲ್ಲಿ ಬಂದಂತವರಿಗೆ ಕೊಡೋದಕ್ಕೆ ಯೂಸ್ ಆಗ್ಲಿ ಅಂತ. ಮತ್ತೆ ಈ ರೀತಿಯಾಗಿ ಕಾಟನ್ಗಳ ಗಟ್ಲೆ ಏನಂತಂದ್ರೆ ಒಳಗಡೆ ಏನಂದ್ರೆ ಬಿಸ್ಕೆಟ್ಗಳು ಕಳಿಸ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಬಂದಂತವರಿಗೆ ಕೊಡೋದಕ್ಕೆ ಸಹಕಾರಿ ಆಗ್ಲಿ, ಬಂದಂತವರಿಗೆ ಏನಂದ್ರೆ ಇದರಿಂದ ಉಪಯೋಗ ಆಗ್ಲಿ ಅನ್ನುವಂತಹ ಕಾರಣಕ್ಕಾಗಿ
ಇದೇ ರೀತಿಯಾದಂತಹ ನೋಡಿ ಈ ವಿಜುವಲ್ಸ್ ಸಹಿತ ನೋಡಿದ್ರೆ ಗೊತ್ತಾಗುತ್ತೆ ಗೋಧಿ ಹಿಟ್ಟು ಇಲ್ಲಿ ಬಂದಂತರು ಯಾಕಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಗೋಧಿ ಬಳಕೆಯನ್ನ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಭೋಜನಕ್ಕೆ ಈ ರೀತಿಯಾದಂತಹ ವಸ್ತುಗಳನ್ನ ಇದು ಮಾಡ್ಕೊಳ್ತಿದ್ದಾರೆ. ಮತ್ತೆ ಎಲ್ಲೆಲ್ಲಿಂದ ಬರುತ್ತೆ ಎಲ್ಲ ವಿಚಾರಗಳನ್ನ ಇಲ್ಲಿ ಕೂತ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳು ಅಂತಂದ್ರೆ ಅದರ ಸಂಪೂರ್ಣವಾದಂತಹ ವಿವರವನ್ನ ಬರ್ಕೋತಾರೆ. ಅಂದ್ರೆ ಎಲ್ಲಿಂದ ಬಂದಿದೆ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಸಹಿತ ಇದು ಬೇರೆ ರೀತಿಯಲ್ಲಿ ಮಿಸ್ಯೂಸ್ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಇದರದೇ ಆದಂತಹ ಒಂದು ಡಿಪಾರ್ಟ್ಮೆಂಟ್ ಅನ್ನ ಸಹಿತ ಮಾಡಲಾಗಿರುವಂತದ್ದು. ಇಲ್ಲಿ ಬಂದಿರತಕ್ಕಂತಹ ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ಸಹಿತ ಬಂದಂತಹ ವ್ಯಕ್ತಿಗಳಿಗೆ ಅಂದ್ರೆ ಬೇರೆಯವರು ಬಂದು ತೆಗೆದುಕೊಂಡು ಹೋಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಎಲ್ಲಾ ರೀತಿಯ ಪ್ರಿಪರೇಷನ್ ಅನ್ನೋದು ತುಂಬಾ ಅಚ್ಚುಕಟ್ಟಾಗಿ ನಡೀತಿದೆ. ಯಾಕಂದ್ರೆ ಲಕ್ಷಾಂತರ ಜನ ಬರುವಂತಹ ಜನರಾಗಿರುವಂತಹ ಕಾರಣಕ್ಕಾಗಿ ಬಂದಂತಹ ಸಂದರ್ಭದಲ್ಲಿ ಯಾರಿಗೂ ಸಹಿತ ಭೋಜನದ ತೊಂದರೆ ಆಗಬಾರ್ದು, ಊಟಕ್ಕೆ ತೊಂದರೆ ಆಗಬಾರ್ದು, ಮತ್ತೆ ಅದರ ಜೊತೆಗೆ ಏನೋ ಮಿಸ್ಕಮ್ಯುನಿಕೇಶನ್ಗಳು ಆಗಿ ತೊಂದರೆಗಳನ್ನ ಮುಂದಿನ ದಿನಗಳಲ್ಲಿ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಅಯೋಧ್ಯ. ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಯಾಗ್ತಾ ಇರೋದು. ಅಲ್ಲಿವರೆಗೂ ಅಲ್ಲಿನ ವಿಶೇಷತೆಗಳ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ನ್ಯೂಸ್ ಫಸ್ಟ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.